ಪತ್ರಿಕೆ ಸೋರಿಕೆಯಾಗಿದ್ದು ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಿದೆ. ಈಗಾಗಲೇ ನಡೆದಿದ್ದ ಪರೀಕ್ಷೆ ಮೇ 3ನೇ ತಾರೀಕು ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಆ ಪರೀಕ್ಷೆಯನ್ನೇ ಈಗ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಬೆನ್ನಲ್ಲೇ ನೀಟ್ ಪರೀಕ್ಷೆಯನ್ನೇ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದಂತಹ ನೀಟ್ 2026 ಮೊನ್ನೆ ಮೇ 5ನೇ ತಾರೀಕು ನಡೆದಿದ್ದ ಪರೀಕ್ಷೆ ಇದು. ಮೇ 3ನೇ ತಾರೀಕು ಆ ಪರೀಕ್ಷೆಯನ್ನೇ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಯಾಕಂದ್ರೆ ಆ ಪರೀಕ್ಷೆಯಲ್ಲಿ ಗೆಸ್ ಪತ್ರಿಕೆ ಸೋರಿಕೆ ಆಗಿದೆ ಅಂತ. ರಾಜಸ್ಥಾನದಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ನೀಟ್ ರದ್ದಾಗಿದ್ದು ವಿದ್ಯಾರ್ಥಿಗಳಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಹೊಸದಾಗಿ ನೀಟ್ ಪರೀಕ್ಷೆಯನ್ನ ಆಯೋಜಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇಡೀ ದೇಶದಾದ್ಯಂತ ಒಟ್ಟು 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ರು. ಈಗ ಅದು ರದ್ದಾಗಿದೆ. ಕರ್ನಾಟಕದಲ್ಲಿ 1.4 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ರು. ಮತ್ತೊಮ್ಮೆ ಪರೀಕ್ಷೆ ಮಾಡೋದಕ್ಕೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನಿರ್ಧಾರ ಮಾಡಿದೆ. ಆದರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಈ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನೋ ವಿಷಯ ಹೊರಗಡೆ ಬರ್ತಾ ಇದ್ದ ಹಾಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಿದೆ. ಮೇ 3ನೇ ತಾರೀಕು ನಡೆದಂತ ಪರೀಕ್ಷೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಈಗ ಸಿಬಿಐಗೆ ಕೇಂದ್ರ ಹಸ್ತಾಂತರಿಸಿದೆ. ಪರೀಕ್ಷೆಗೂ ಮುನ್ನ 5 ಲಕ್ಷಕ್ಕೆ ಪ್ರಶ್ನೆ ಪತ್ರಿಕೆ ಮಾರಾಟ ಆಗಿದ್ದು ಬಹಿರಂಗ ಆಗಿದೆ. ವಾಟ್ಸ್ಆಪ್, ಟೆಲಿಗ್ರಾಮ್ ಆಪ್ಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಮೇ 2ನೇ ತಾರೀಕು ರಾಜಸ್ಥಾನದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಈ ಸೋರಿಕೆಯ ಹಿಂದೆ ಕೇರಳದ ವಿದ್ಯಾರ್ಥಿ, ರಾಜಸ್ಥಾನದ ಪಿಜಿ ಮಾಲೀಕರಿದ್ದಾರಾ? ತನಿಖೆ ನಡೆಯುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕೇಸ್ ಈಗ ಸಿಬಿಐಗೆ ರಾಜಸ್ಥಾನ ಸರ್ಕಾರ ಹಸ್ತಾಂತರಿಸಿದೆ. ಸಿಬಿಐ ಈ ಪ್ರಕರಣದ ತನಿಖೆಯನ್ನ ನಡೆಸಲಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಹೇಗೆ? ವಾಟ್ಸ್ಆಪ್ಗಳಲ್ಲಿ, ಟೆಲಿಗ್ರಾಮ್ಗಳಲ್ಲಿ ಈ ಪ್ರಶ್ನೆ ಪತ್ರಿಕೆಗಳು ಹರಿದಾಡ್ತು. ಲಕ್ಷಕ್ಕೆ ಮಾರಾಟವಾಯಿತು ಈ ಪ್ರಶ್ನೆ ಪತ್ರಿಕೆ. ಹಗಲು ರಾತ್ರಿ ಓದಿ ಒಳ್ಳೆ ಭವಿಷ್ಯ ರೂಪಿಸ್ಕೋಬೇಕು ಅಂತ ಪರೀಕ್ಷೆ ಬರೆದಂತಹ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಂತೆ ಕೇಂದ್ರ ಸರ್ಕಾರ ಪರೀಕ್ಷೆ ರದ್ದು ಮಾಡಿದೆ. ಈಗ ಮತ್ತೊಂದ್ಸಲ ಪರೀಕ್ಷೆ ಮಾಡೋದಕ್ಕೆ ಮುಂದಾಗಿದೆ. ಇದು ಕೂಡ ವಿದ್ಯಾರ್ಥಿಗಳಿಗೆ ಆತಂಕ ಮತ್ತು ಗೊಂದಲವೇ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಯಿತು. ದೆಹಲಿಯಲ್ಲಿ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದಿಂದ ಕೇಂದ್ರದ ವಿರುದ್ಧ ನಡೆದಂತ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಕಂಗಾಲಾಗಿಸಿದೆ. ಇದನ್ನ ವಿರೋಧಿಸಿ ಪ್ರತಿಭಟನೆ ನಡೆಯಿತು. ದೆಹಲಿಯಲ್ಲಿ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕ ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದೆ. ಮರುಪರೀಕ್ಷೆಯನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಓದಿ ಪರೀಕ್ಷೆ ಬರೆದಿದ್ರು. ಈಗ ನೋಡಿದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂದ ತಕ್ಷಣ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳು ಕಂಗಾಲಾಗಿತ್ತು. ಹಾಗಾಗಿ ಮತ್ತೆ ಈಗ ಮರುಪರೀಕ್ಷೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆದರೆ ವಿದ್ಯಾರ್ಥಿ ಸಂಘಟನೆಗಳು ಇದನ್ನ ವಿರೋಧಿಸ್ತಾ ಇದೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗೆ ಸೋರಿಕೆ ಆಯಿತು? ರಾಜಸ್ಥಾನದಲ್ಲಿ ಸೋರಿಕೆ ಆಗಿದ್ದಂತ ಪ್ರಶ್ನೆ ಪತ್ರಿಕೆ ಹೀಗೆ ಆದ್ರೆ ಪರೀಕ್ಷಾ ಅಭದ್ರತೆ ವಿದ್ಯಾರ್ಥಿಗಳಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಇದು. ಇಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳೇ ಸೋರಿಕೆ ಆಗುತ್ತೆ ಅಂತ ಅಂದ್ರೆ ವಿದ್ಯಾರ್ಥಿಗಳು ವ್ಯವಸ್ಥೆ ಮೇಲೆ ಎಷ್ಟರ ಮಟ್ಟಿಗೆ ನಂಬಿಕೆ ಇಡೋದಕ್ಕೆ ಸಾಧ್ಯ? ಕೇಂದ್ರ ಸರ್ಕಾರ ಪರೀಕ್ಷೆಯನ್ನ ರದ್ದು ಮಾಡಿದೆ. ಈಗ ಈ ಪ್ರಕರಣದ
ತನಿಖೆ ಸಿಬಿಐ ನಡೆಸುತ್ತೆ. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾರಿಂದ ಸೋರಿಕೆ ಆಯಿತು, ಎಲ್ಲಿ ಸೋರಿಕೆ ಆಯಿತು, ಇದೆಲ್ಲದರ ಬಗ್ಗೆ ತನಿಖೆ ಆಗತ್ತೆ. ಆದ್ರೆ ಮತ್ತೊಮ್ಮೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕಲ್ಲ, ಅದು ಈಗ ಇರುವಂತ ಆತಂಕ. ಈ ವ್ಯವಸ್ಥೆಯ ಮೇಲೆ ಮತ್ತೆ ವಿಶ್ವಾಸ ಬರಬೇಕು ಅಂದ್ರೆ ಎಲ್ಲವೂ ಸುಸೂತ್ರವಾಗಿ ನಡಿಬೇಕೀಗ. 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಈಗ ಮತ್ತೊಮ್ಮೆ ಪರೀಕ್ಷೆ ಆಗಬೇಕಾಗಿದೆ. ಆದರೆ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕ ಕೇಂದ್ರದ ವಿರುದ್ಧ ಪ್ರೊಟೆಸ್ಟ್ ಮಾಡಿದೆ. ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗತ್ತೆ ಅಂದ್ರೆ ಏನು ಮಾಡಬೇಕು ವಿದ್ಯಾರ್ಥಿಗಳು? ನೀಟ್ ಪರೀಕ್ಷೆ ಸೋರಿಕೆ ಕೇಸ್ನಲ್ಲಿ ಪ್ರಶ್ನೆ ಪತ್ರಿಕೆ ಏನ್ ಸೋರಿಕೆ ಆಯಿತು, ಈ ಕೇಸ್ನಲ್ಲಿ ಡೆಹ್ರಾಡೂನ್ನಲ್ಲಿ 5 ಮಂದಿಯ ಬಂಧನ ಆಗಿದೆ. ರಾಜಸ್ಥಾನ ಪೊಲೀಸರು ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ 5 ಜನರನ್ನ. ಕೇರಳದ ರಾಕೇಶ್ ಮತ್ತು ಆತನ ಜೊತೆಗೆ ನಂಟಿದ್ದ 5 ಬಂಧನ ಆಗಿದೆ. ರಾಜಸ್ಥಾನ ಪೊಲೀಸರು ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ 5 ಮಂದಿಯನ್ನ ಅರೆಸ್ಟ್ ಮಾಡಿರೋದು. ಕೇರಳದ ರಾಕೇಶ್ ಮತ್ತು ಆತನ ಜೊತೆಗೆ ಕನೆಕ್ಷನ್ ಇದ್ದಂತಹ 5 ಮಂದಿಯ ಬಂಧನ ಆಗಿದೆ. ಪ್ರಕರಣದ ತನಿಖೆ ಸಿಬಿಐ ನಡೆಸುತ್ತೆ. ಈ ಪ್ರಕರಣದಲ್ಲಿ 5 ಮಂದಿಯ ಬಂಧನ ಆಗಿದೆ. ಈಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಸ್ಪರ್ಧಾತ್ಮಕ ಪರೀಕ್ಷೆ ನೀಟ್ ವಿದ್ಯಾರ್ಥಿಗಳು ಈ ಪರೀಕ್ಷೆಯ ಮೇಲೆ ಎಷ್ಟು ಗಮನ ಕೊಟ್ಟಿರ್ತಾರೆ, ಎಷ್ಟು ಸೀರಿಯಸ್ ಆಗಿರ್ತಾರೆ, ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತಾರೆ. ಅಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆನೇ ಲೀಕ್ ಆಗತ್ತೆ ಅಂದ್ರೆ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೊಳ್ಳಲ್ವಾ ಈ ವಿದ್ಯಾರ್ಥಿಗಳು? ಈಗ ಮರು ಪರೀಕ್ಷೆ ಅಂದಾಗ್ಲೂ ಒಂದಷ್ಟು ಆತಂಕ ಇರುತ್ತೆ, ಗೊಂದಲ ಅಂತೂ ಇರುತ್ತೆ. ಯುಜಿ ವೈದ್ಯಕೀಯ ಕೋರ್ಸ್ಗಳ 2026 ಈ ವರ್ಷ ನಡೆದ 3ನೇ ತಾರೀಕು ಪರೀಕ್ಷೆ ಆಗಿತ್ತು. ದೇಶಾದ್ಯಂತ 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹಾಜರಾಗಿದ್ರು. ಅವತ್ತೇ ಈ ಪ್ರಶ್ನೆ ಪತ್ರಿಕೆಗಳು ಬಹಿರಂಗ ಆಗಿದಾವೆ ಅನ್ನೋದು ಬೆಳಕಿಗೆ ಬಂದಿತ್ತು. ಅಂದ್ರೆ ಪರೀಕ್ಷೆ ನಡೆಯುವುದಕ್ಕೆ 2 ದಿನಗಳಿಗೆ ಮುನ್ನ ರಾಜಸ್ಥಾನದ ಹಲವೆಡೆ ವಾಟ್ಸಪ್ಗಳಲ್ಲಿ ಮತ್ತು ಟೆಲಿಗ್ರಾಮ್ಗಳ ಮೂಲಕವಾಗಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ವು ಅನ್ನೋದು ಬಹಿರಂಗವಾಗಿತ್ತು. ಒಂದು ಪ್ರಶ್ನೆ ಪತ್ರಿಕೆಗೆ ಸುಮಾರು 5 ಲಕ್ಷದವರೆಗೆ ಹಣವನ್ನ ಚಾರ್ಜ್ ಮಾಡಿ ವಿದ್ಯಾರ್ಥಿಗಳಿಂದ ವಸೂಲು ಮಾಡಿ ಅವರಿಗೆ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ನ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನ ಹಂಚಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿತ್ತು. ಯಾವಾಗ ಈ ವಿಷಯ ಬಯಲಾಯಿತೋ, ಯಾರು ಪ್ರಾಮಾಣಿಕವಾಗಿ ಓದಿ ಎಕ್ಸಾಮ್ ಅನ್ನ ಬರೆದಿರ್ತಾರೆ ಅವರಿಗೆ ನಷ್ಟ ಆಗ್ತಾ ಇತ್ತು. ಆ ಕಾರಣದಿಂದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವತ್ತು ಈ ನಿರ್ಣಯವನ್ನ ತೆಗೆದುಕೊಂಡಿದೆ. ಮೇ 3ನೇ ತಾರೀಕು ನಡೆದಂತಹ ಪರೀಕ್ಷೆಯನ್ನ ರದ್ದು ಮಾಡುವಂತಹ ಘೋಷಣೆ, ಅದರದ್ದು ಯಾವುದೇ ಫಲಿತಾಂಶ ಬರೋದಿಲ್ಲ, ಹೊಸದಾಗಿ ಪರೀಕ್ಷೆಯನ್ನ ಆಯೋಜನೆ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಇವತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡಿದೆ. ಇದಾದ ಬೆನ್ನಿಗೆ ಕೇಂದ್ರ ಸರ್ಕಾರ ಇಡೀ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿದೆ. ಒಟ್ಟು 135 ಪ್ರಶ್ನೆಗಳು ಸೋರಿಕೆಯಾಗಿದ್ದಾವೆ ಅನ್ನುವಂತಹ ಮಾಹಿತಿ ಇದೆ. ಒಟ್ಟಾರೆ ನೀಟ್ ಪರೀಕ್ಷೆಯಲ್ಲಿ 720 ಅಂಕಗಳ ಪ್ರಶ್ನೆಗಳಿದ್ವು. ಅದರಲ್ಲಿ ಸುಮಾರು 600 ಮಾರ್ಕ್ಸ್ಗಳಿಗೆ ಆಗುವಷ್ಟು ಪ್ರಶ್ನೆಗಳು ಸೋರಿಕೆಯಾಗಿದ್ವು ಅನ್ನುವಂಥದ್ದು ಬಯಲಾಗ್ತಾ ಇದೆ. ರಾಜಸ್ಥಾನ ಮತ್ತು ಗುಜರಾತ್ನ ಕೆಲವು ರಾಜ್ಯ ಕೆಲವು ಜಿಲ್ಲೆಗಳು ಮತ್ತು ಕೇರಳದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆರಂಭದಲ್ಲಿ ರಾಜಸ್ಥಾನದ ಪೊಲೀಸರು ತನಿಖೆಯನ್ನ ನಡೆಸಿದ್ರು. ಡೆಹ್ರಾಡೂನ್ನಲ್ಲಿ 5 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಕೇರಳ ಮೂಲದ ರಾಕೇಶ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈತನಿಗೆ ಯಾವುದೋ ಒಂದು ಪರೀಕ್ಷಾ ಏಜೆನ್ಸಿಯ ಮೂಲಕವಾಗಿ, ಅಂದ್ರೆ ಖಾಸಗಿ ನೀಟ್ ಏಜೆನ್ಸಿಯ ಮೂಲಕವಾಗಿ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸುವಂತಹ ನೀಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನ ಅತ್ಯಂತ ಬಿಗಿ ಭದ್ರತೆಯ ರೀತಿಯಲ್ಲಿ ಸರಬರಾಜು ಮಾಡಲಾಗುತ್ತೆ. ಪರೀಕ್ಷಾ ಕೇಂದ್ರಗಳಿಗೆ ರವಾನೆ ಮಾಡುವಂತಹ ವಾಹನಗಳಿಗೆ GPS ವ್ಯವಸ್ಥೆ ಇರುತ್ತೆ. ಅತ್ಯಂತ ಕಟ್ಟುನಿಟ್ಟಾಗಿ ಆಯೋಜನೆ ಮಾಡುವಂತಹ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಯಲ್ಲೇ ಈ ರೀತಿಯ ಬೆಳವಣಿಗೆಗಳಾದಾಗ ಸಹಜವಾಗಿ ವಿದ್ಯಾರ್ಥಿಗಳಿಗೆ ಆತಂಕ ಶುರುವಾಗುತ್ತೆ. ಹಲವು ರಾಜ್ಯಗಳಲ್ಲಿ SSLCಯ ಪ್ರಶ್ನೆ ಪತ್ರಿಕೆ, PUC ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದದ್ದನ್ನ ನಾವು ನೋಡಿದ್ದೀವಿ. ಅದರಲ್ಲೂ ರಾಷ್ಟ್ರೀಯ ಮಟ್ಟದ ಇಂತಹ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದ್ರೆ ಅತ್ಯಂತ ಗಂಭೀರ ಅಂತ ಪರಿಗಣಿಸಲಾಗುತ್ತೆ. ನೀಟ್ ಮತ್ತು JEE ಎಕ್ಸಾಮ್ಗಳೇನಿದಾವೆ
ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಗಳು. ಈ UG ಪರೀಕ್ಷೆಯನ್ನ ಬರೆದು ದೇಶಾದ್ಯಂತ ವೈದ್ಯಕೀಯ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಹಾಜರಾಗ್ತಾರೆ. ಇಂತಹ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ, ಸೋರಿಕೆಯಾಗಿದೆ ಅನ್ನೋದು ಅತ್ಯಂತ ಗಂಭೀರವಾದಂತಹ ವಿಚಾರ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಪರೀಕ್ಷೆಯನ್ನ ರದ್ದು ಮಾಡಿ ಹೊಸದಾಗಿ ಪರೀಕ್ಷೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ ಮತ್ತು CBI ತನಿಖೆಗೆ ಆದೇಶವನ್ನ ಮಾಡಿದೆ. CBI-ನಲ್ಲಿ ಒಂದು ಪ್ರತ್ಯೇಕ ತಂಡವನ್ನ ಈ ಪ್ರಕರಣದ ತನಿಖೆಗಾಗಿ ರಚಿಸುವುದಾಗಿ ಕೇಂದ್ರ ಸರ್ಕಾರ ಈಗಷ್ಟೇ ಮಾಹಿತಿಯನ್ನ ಕೊಟ್ಟಿದೆ. ಈಗಾಗಲೇ ರಾಜಸ್ಥಾನದ ಪೊಲೀಸರು ಆರಂಭದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು. ಯಾರು ಮೂಲ ಕಿಂಗ್ ಪಿನ್ಗಳಿದ್ದಾರೆ, ಮಾಸ್ಟರ್ ಮೈಂಡ್ಗಳಿದ್ದಾರೆ, ಅವರನ್ನ ಹುಡುಕುವ ಕೆಲಸ ಆಗ್ತಾ ಇತ್ತು. ಈಗ ಇಡೀ ಪ್ರಕರಣ ಬೇರೆ ಬೇರೆ ರಾಜ್ಯಗಳಿಗೆ ಲಿಂಕ್ ಇರುವಂತಹ ಕಾರಣಕ್ಕಾಗಿ ರಾಜಸ್ಥಾನ, ಗುಜರಾತ್ ಮತ್ತು ಕೇರಳದ ಸಂಪರ್ಕಗಳು ಇರುವಂತಹ ಕಾರಣಕ್ಕಾಗಿ ಕೇಂದ್ರೀಯ ತನಿಖಾ ಏಜೆನ್ಸಿ ಈ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಈಗ CBI-ಗೆ ವಹಿಸಲಾಗಿದೆ. ಈಗ 5 ಜನರನ್ನ ರಾಜಸ್ಥಾನದ ಪೊಲೀಸರು ಬಂಧಿಸಿದ್ದಾರೆ. ಅವರನ್ನ CBI ವಶಕ್ಕೆ ಪಡೆದು ಇನ್ನಷ್ಟು ತನಿಖೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಶ್ವೇತಾ, ಥ್ಯಾಂಕ್ ಯು ಶಶಿಶೇಖರ್. ಈಗ ಒಬ್ಬ ವಿದ್ಯಾರ್ಥಿನಿ ಸಂಗೀತ ಅಂತ ಅವರ ಸಂಪರ್ಕದಲ್ಲಿದ್ದಾರೆ. ಸಂಗೀತ, ಕೇಳಿಸ್ತಿದ್ಯಾ? ಎಸ್. ಈ ತರ ಕಷ್ಟಪಟ್ಟು ಓದಿ ನೀಟ್ ಅಂತ ಪರೀಕ್ಷೆಗಳನ್ನ ಬರೆದಾಗ ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಅಂದಾಗ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗೆ ಏನ್ ಅನ್ಸುತ್ತೆ? ವ್ಯವಸ್ಥೆ ಮೇಲಿನ ಒಂದು ಭರವಸೆನೇ ಹೋಗ್ಬಿಡತ್ತೆ ಅಲ್ವಾ? ನಾವು ಹಗಲು ರಾತ್ರಿ ಕಷ್ಟಪಟ್ಟು ಎಕ್ಸಾಮ್ ಬರೆಯೋದು, ಇನ್ಯಾರೋ ಕ್ವೆಶನ್ ಪೇಪರ್ ಲೀಕ್ ಆಗತ್ತೆ ಅದನ್ನ ತಗೊಂಡು ಬಂದು ಅಟೆಂಡ್ ಮಾಡ್ತಾರೆ ಅಂದ್ರೆ ಹೇಗೆ? ಕಷ್ಟ ಆಗುತ್ತೆ ಮ್ಯಾಮ್. 2 years ಕಷ್ಟಪಟ್ಟು ಓದಿ ಕೋಚಿಂಗ್ ಎಲ್ಲ ತಗೊಂಡು MBBS ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಮ್ಯಾಮ್, ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಮ್ಯಾಮ್. ಓಕೆ. ಸೊ ಈಗ ಎಕ್ಸಾಮ್ ಅಂತ ಅಂದಾಗ್ಲೂ ಅದಕ್ಕೆ ಮತ್ತೊಂದಷ್ಟು ಪ್ರಿಪ್ರೇಷನ್ ಬೇಕಲ್ಲ. ಒಂದ್ಸಲ ಎಕ್ಸಾಮ್ ಮುಗೀತು ಅಂದ ತಕ್ಷಣ ರಿಲ್ಯಾಕ್ಸ್ ಮಾಡೋಕೆ ಹೋಗ್ಬಿಡ್ತಾರೆ ಸ್ಟೂಡೆಂಟ್ಸ್, ಯಾಕಂದ್ರೆ ಅಷ್ಟು ಕಷ್ಟಪಟ್ಟಿರ್ತಾರೆ ಅಲ್ಲಿ ತನಕ. ಹ್ಞೂ ಮ್ಯಾಮ್, ಈಗೆಲ್ಲ ಮತ್ತೆ ಎಕ್ಸಾಮ್ ಬರಿಬೇಕಂದ್ರೆ ಇನ್ನೂ ಮತ್ತೆ ಕಷ್ಟ ಪಡ್ಬೇಕಾಗತ್ತಲ್ಲ ಮ್ಯಾಮ್. ಈಗ ಕಷ್ಟಪಟ್ಟು ಓದಿ ಬರ್ದು ರಿಲ್ಯಾಕ್ಸ್ ಆಗಿರ್ತಾರೆ, ಈಗ ಸೀಟ್ ಸಿಗುತ್ತೆ ಅಂತ ಕೆಲವೊಬ್ರು ಎಕ್ಸೆಪ್ಟೇಷನ್ ಅಲ್ಲಿ ಇರ್ತಾರಲ್ಲ ಮ್ಯಾಮ್, ಅವ್ರಿಗೆ ಕಷ್ಟ ಆಗುತ್ತೆ. ಎಸ್ ಸರ್, ನೀವು ಪರೀಕ್ಷೆ ಬರ್ದಿದ್ರಲ್ವಾ, ನೀಟ್ ಪರೀಕ್ಷೆ? ಹ್ಞೂ ಮ್ಯಾಮ್, ನಾನು ಬರ್ದಿದ್ದೆ. ಓಕೆ, ಈಗ ನೀವು ಮತ್ತೆ ಪ್ರಿಪೇರ್ ಆಗಬೇಕು? ಮತ್ತೆ ಪ್ರಿಪೇರ್ ಆಗ್ಬೇಕಾಗುತ್ತೆ ಮ್ಯಾಮ್ ಈಗ ಎಕ್ಸಾಮ್ ಅಂದ್ರೆ. ಓಕೆ, ಈಗ ಯಾವಾಗ ಎಕ್ಸಾಮು ಏನು ಎತ್ತ ಅದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇಲ್ಲ? ಏನು ಅಪ್ಡೇಟ್ಸ್ ಇಲ್ಲ. ಈಗ ಈ ಕ್ಷಣ ನಿಮಗೆ ವಿಷಯ ಗೊತ್ತಾಯ್ತು ಅಂದ್ರೆ ಈ ಕ್ಷಣದಿಂದ ಮತ್ತೆ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ಹ್ಞೂ ಮ್ಯಾಮ್, ಈಗ ಮತ್ತೆ ಎಕ್ಸಾಮ್ ಅಂತಂದ್ರೆ ಮತ್ತೆ ಇವಾಗಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಮ್ಯಾಮ್ ಓದಕ್ಕೆ. ಈಗ ನೀಟ್ ಎಕ್ಸಾಮ್ ಅಂತ ಅಂದಾಗ ನೀವು ಕೋಚಿಂಗ್ ಎಲ್ಲ ತಗೊಂಡಿರ್ತೀರಿ, ಹಗಲು ರಾತ್ರಿ ಓದಿರ್ತೀರಲ್ವಾ? ಈಗ ಇಷ್ಟು ಗ್ಯಾಪ್ ಆಗಿದೆ. ಮೇ 3ನೇ ತಾರೀಕು ಎಕ್ಸಾಮ್ ಆಗಿದ್ದು, ಈಗ 1 ತಿಂಗಳ ಹತ್ತತ್ರ ಗ್ಯಾಪ್ ಆಯ್ತು. ಈಗ ಒಂದು 15 ದಿನ ಅಂತೂ ಕಳೀತಲ್ವಾ? ಈಗ ಮತ್ತೆ ಕೋಚಿಂಗು ಅಥವಾ ಮತ್ತೆ ಎಲ್ಲದನ್ನು ಓದ್ಕೋಬೇಕು ಅಂತ ಅಂದ್ರೆ ಕಷ್ಟ ಆಗತ್ತಾ? ಕಷ್ಟ ಆಗುತ್ತೆ ಮ್ಯಾಮ್. ಅವಾಗೆಲ್ಲ ಕೋಚಿಂಗ್ ದುಡ್ಡು ಕಟ್ಟಿ ಮನೇಲಿ ದುಡ್ಡು ಕಟ್ಟಿ ಕೋಚಿಂಗ್ ಎಲ್ಲ ಕಳ್ಸಿರ್ತಾರ ಮ್ಯಾಮ್, ಏನೋ ಮಾಡ್ತಾರೆ ಅಂತ. ಈಗ ಮತ್ತೆ ಕಳಿಸ್ಬೇಕಂದ್ರು ಪೇರೆಂಟ್ಸಿಗೆ ಆಗಲ್ಲ ಮ್ಯಾಮ್. ಓಕೆ, ಸೊ ಈಗ ಹೆಂಗೆ ಅಂದ್ರೆ ನೀವು ಸ್ಟೂಡೆಂಟ್ಸ್ಗಳು ಯಾರ್ಯಾರು ಬರ್ದಿದ್ರು ನೀಟ್ ಎಕ್ಸಾಮು, ಏನು ಮಾತಾಡ್ಕೊಂಡಿದ್ದೀರಾ? ಹೇಗೆ ಪ್ರಿಪೇರ್ ಆಗಬೇಕು, ಪ್ರಿಪ್ರೇಷನ್ ಹೆಂಗಿರಬೇಕು? ಈಗ ಗೌರ್ಮೆಂಟ್ ಏನ್ ಹೇಳುತ್ತೆ ಅಂತ ಕೇಳಕ್ ಮ್ಯಾಮ್. ಮತ್ತೆ ಎಕ್ಸಾಮು ಅಂತಂದ್ರೆ ಏನು ಮಾಡಕ್ ಆಗದೇ ಇಲ್ಲಲ್ಲ ಮ್ಯಾಮ್, ಮತ್ತೆ ಬರೀಲೇಬೇಕು ಮತ್ತೆ ಓದ್ಲೇಬೇಕು ಕಷ್ಟಪಟ್ಟು. ಅಲ್ಲ, 10 ಸುದ್ದಿಗಳು ಬರ್ತಿರುತ್ತೆ ಈ ತರದ್ದು ಡೆವಲಪ್ಮೆಂಟ್ ಆದಾಗ ಅಲ್ವಾ? ಅದು ಒಂದಷ್ಟು ಕನ್ಫ್ಯೂಸ್ ಮಾಡ್ಬಿಡುತ್ತೆ ಅಲ್ವಾ? ಹೌದು ಮ್ಯಾಮ್. ಸೊ ಇವಾಗ ಎಕ್ಸಾಮ್ ಯಾವಾಗ ಅನ್ನೋದು ಡೇಟ್ ಒಂದು ಅನೌನ್ಸ್ ಆಗಬೇಕು. ಹೌದು ಮ್ಯಾಮ್, ಈಗ ಡೇಟ್ ಯಾವಾಗ ಅಂತ. ಸೊ ಪ್ರಿಪರೇಷನ್ ಈ ಕ್ಷಣದಿಂದ ನೀವು ಸ್ಟಾರ್ಟ್ ಮಾಡಬೇಕು. ಹೌದು ಮ್ಯಾಮ್, ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಇದು ಈ ತರ ಕ್ವೆಶನ್ ಪೇಪರ್ ಲೀಕ್ ಆಗಿದೆ ಅಂತ ನಿಮಗೆ ಗೊತ್ತಾಗಿದ್ಯಾ ಅವಾಗ? ಆಕ್ಚುಲಿ ಸ್ವಲ್ಪ ಮುಂಚೆನೆ ಗೊತ್ತಾಗಿದ್ದು ಮ್ಯಾಮ್ ನನ್ಗೂನು. ಓಕೆ, ಅಂದ್ರೆ ಅವಾಗ ಹೆಂಗ ಅನ್ನಿಸ್ತು? ಕ್ವೆಶನ್ ಪೇಪರ್ ಲೀಕ್ ಆಗಿತ್ತಾ? ಅಯ್ಯೋ, ನಾವು ಇಷ್ಟು ಕಷ್ಟಪಟ್ಟು ಬರ್ದ್ವಲ್ಲ ಅಂತ. ನಮ್ಗೂ ಕಷ್ಟ ಆಯ್ತಲ್ಲ ಮ್ಯಾಮ್, ಅಷ್ಟೆಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ ಅಂದ್ರೆ ಈಗ ಮತ್ತೆ ನಾವು ಬರಿಬೇಕು. ನಾವು ಕಷ್ಟಪಟ್ಟಿದ್ದು ಅವರೆಲ್ಲ ಅದ್ ಮಾಡಿದ್ದು ಎರಡು ಈಕ್ವಲ್ ಆಗುತ್ತಲ್ಲ ಮ್ಯಾಮ್. ಅವ್ರಿಗೆ ಸೀಟ್ ಸಿಕ್ಕು ನಮ್ಗೆ ಸೀಟ್ ಸಿಕ್ದಂಗ ಆಗ್ದಾಗ ತುಂಬಾ ನೋವು ಅನ್ಸುತ್ತೆ. ಅಲ್ಲ, ಎಕ್ಸಾಮ್ ಅಂತೂ ಬಹಳ ಟಫ್ ಇರುತ್ತೆ. ಆಮೇಲೆ ಎಕ್ಸಾಮ್ ಬರೆಯೋರ್ಗೂ ಕೂಡ ಬಹಳಷ್ಟು ರೂಲ್ಸ್ಗಳಿರುತ್ತೆ. ಹಂಗಿದ್ರು ಇವರು ಕ್ವೆಶನ್ ಪೇಪರ್ ಈ ತರ ಲೀಕ್ ಆಗುತ್ತೆ ಅಂದ್ರೆ ಹೆಂಗೆ ಅಂತ ಅನ್ಸುತ್ತಾ? ಹ್ಞೂ ಮ್ಯಾಮ್, ಅದ್ ಹೆಂಗೆ ಕ್ವಶನ್ಸ್ ಲೀಕ್ ಆಗುತ್ತೆ? ಕ್ವಶನ್ ಪೇಪರ್ ಅಷ್ಟೆಲ್ಲ ಸ್ಟ್ರಿಕ್ಟ್ ಆಗಿ ನಡೆಸಿ ಅಷ್ಟು ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅಂದ್ರೆ ನಮಗೂ ಬಹಳ ಕಷ್ಟ ಅನ್ಸುತ್ತೆ ಮ್ಯಾಮ್. ಎಸ್, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೇ ಈ ತರದ್ ನಿರ್ಲಕ್ಷ್ಯ ಮಾಡ್ಬಿಟ್ರೆ ಹೆಂಗೆ ಅಂತ ಅನ್ನಿಸ್ಬಿಡುತ್ತೆ. ಹೌದು ಮ್ಯಾಮ್, ಅಷ್ಟೆಲ್ಲ ಸ್ಟ್ರಿಕ್ ನ್ಯಾಷನಲ್ ಲೆವೆಲ್ ಎಲ್ಲ ನಡೆದು ಇಷ್ಟೆಲ್ಲ ಹಿಂಗಾಗಿ. ನೀವು ಮಾತಾಡಿದ್ರಾ ನೀಟ್ ಎಕ್ಸಾಮ್ ಬರ್ದ ನಿಮ್ಮ ಬೇರೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ? ಇಲ್ಲ ಮ್ಯಾಮ್, ಕಾಲ್ ಮಾಡ್ತಿದ್ರ ಮ್ಯಾಮ್, ನಾನು ಮಾತಾಡ್ಬೇಕು ಏನಂತಾರೆ ಅಂತ ಕೇಳ್ಬೇಕು ಮ್ಯಾಮ್. ಓಕೆ,
ಎಸ್, ಪ್ರಿಪೇರ್ ಆಗಿ ಈಗ ಬೇರೆ ಏನೂ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಹೆಂಗೆ ಯೋಚನೆ ಮಾಡುತ್ತೆ ಅಂದರೆ, ಈಗ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂದಮೇಲೂ ಅದೇ ಎಕ್ಸಾಮ್ನ ಕಂಟಿನ್ಯೂ ಮಾಡೋದು ಅಂದರೆ ಭರವಸೆ ಕಳ್ಕೊಂಡ್ಬಿಡ್ತಾರೆ ಸ್ಟೂಡೆಂಟ್ಸು. ಹಾಗಾಗಿ ರೀ ಎಕ್ಸಾಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ನಿಮ್ಗೆ ಇದು ಓಕೆ ಅಂತ ಅನ್ಸುತ್ತಾ? ಈಗ ಬೇರೆ ಏನೂ ಆಪ್ಷನ್ ಇಲ್ಲ, ರೆಡಿ ಆಗೋದಷ್ಟೇ ಆಪ್ಷನ್ ಅಲ್ವಾ? ಪ್ರಿಪೇರ್ ಆಗಿ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸಂಗೀತ. ಈಗ ಮತ್ತೊಬ್ಬ ಸ್ಟೂಡೆಂಟ್ ಮಹೇಶ್ ಅಂತ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ನೀಟ್ ಎಕ್ಸಾಮ್ ರದ್ದಾಯ್ತು ಅನ್ನೋದು ಯಾವಾಗ ಗೊತ್ತಾಯ್ತು? ಇದೇ ಇವತ್ತೇ ಗೊತ್ತಾಯ್ತು ಮೇಡಮ್. ನಾನು ಆಕ್ಚುಲಿ ಕಾಲೇಜ್ ಬಿಟ್ಟು ಬೇರೆ ಕಡೆ ಹೊರಟಿದ್ದೆ ಮೇಡಮ್. ಓಕೆ. ಇವತ್ತ NTA ರಿಲೀಸ್ ಮಾಡಿತ್ತು, ಅದು ಫೈಲ್ ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಗೊತ್ತಾಯ್ತು ಮೇಡಮ್. ಹೇಗಿತ್ತು ಇವಾಗ ನೀವು ನೀಟ್ ಬರೆದ್ರಲ್ಲ, ಪೇಪರ್ ಹೇಗಿತ್ತು? ತುಂಬಾ ಟಫ್ ಇತ್ತಾ? ಪೇಪರ್ ಮಾಡರೇಟ್ ಇತ್ತು ಮೇಡಮ್. ಅಂದ್ರೆ ಈ ಸತಿ ಸ್ಕೋರ್ ಸೆಕ್ಯೂರ್ ಆಗಿತ್ತು ಮೇಡಮ್. ಅಂದ್ರೆ ಸೀಟ್ ಕನ್ಫರ್ಮ್ ಬರುತ್ತಂತ ಗ್ಯಾರಂಟಿ ಇತ್ತು ಮೇಡಮ್. ಓಕೆ. ಈಗೇನಿದ್ದು NTA ಡಿಸಿಷನ್ ತಗೊಂಡಿದ್ದಾರಲ್ಲ ಮೇಡಮ್, ಆಲ್ ಓವರ್ ಇಂಡಿಯಾ ನೀಟ್ ಇಡ್ಬೇಕಂತ ಮೇಡಮ್. ಅದು ನಾನು ಸಪೋರ್ಟ್ ಮಾಡಲ್ಲ ಮೇಡಮ್. ನೀವು ರೀ ಎಕ್ಸಾಮ್ ನ ಸಪೋರ್ಟ್ ಮಾಡಲ್ವಾ? ಮಾಡಲ್ಲ ಮೇಡಮ್, ಖಂಡಿತ ಇಲ್ಲ ಮೇಡಮ್. ಈಗ ಆಲ್ರೆಡಿ ನಂದು 1 ಇಯರ್ ವೇಸ್ಟ್ ಆಗಿದೆ ಮೇಡಮ್. ಓಕೆ, ಬಟ್ ಈಗ ಕೆಲವರು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂದ್ರೆ ಆ ಪೇಪರ್ನ ತಗೊಂಡು ಅವ್ರು ಆರಾಮ್ಸೆ ಪರೀಕ್ಷೆ ಬರೆದಿರ್ತಾರೆ. ನೀವು ಕಷ್ಟಪಟ್ಟು ಓದೋರು. ಈಗ ನಾನೇನ್ ಅಂತೀನಿ ಮೇಡಮ್, ಈಗ ಇದು ಎಲ್ಲೆಲ್ಲಿ ಲೀಕ್ ಆಗೈತಲ್ಲ ಮೇಡಮ್, ಅಲ್ಲೆಲ್ಲ ಅಲ್ಲಷ್ಟೇ ಮಾಡ್ಲಿ ಮೇಡಮ್, ಎಲ್ಲ ಕಡೆ ಇಡೋದು ನ್ಯಾಯ ಮೇಡಮ್. ಅಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ ವಾಟ್ಸಪ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗಿರ್ಬೋದು. ಲಕ್ಷ ಕೊಟ್ಟು ಕ್ವಶನ್ ಪೇಪರ್ ನ ಪರ್ಚೇಸ್ ಮಾಡಿದಾರಂತೆ. ಇಲ್ಲ ನೋಡಿ ಮೇಡಮ್, ನಮ್ಮ ಹತ್ರ ಅಂತೂ ಈ ಸೈಡ್ ಎಲ್ಲಿ ಬಂದಿಲ್ಲ ಮೇಡಮ್. ನಮ್ದು ಜೆನ್ಯೂನ್ ಇದೆ ಮೇಡಮ್, ಹಾರ್ಡ್ ವರ್ಕ್ ಆಯ್ತಾ. ಸರಿ ನಿದ್ದಿಲ್ಲ ಮೇಡಮ್ 1 ಇಯರ್ ಇಂದ. ಈಗ ಲಾಸ್ಟ್ ಮೂಮೆಂಟ್ ರಿಲೀಫ್ ಆಗೈತೆ. ಈಗ ಮತ್ತೆ ಹಿಂಗಂದ್ರೆ ಇದು ಗ್ಯಾರಂಟಿ ಇದನ್ನೇ ಮಾಡ್ದಂಗೆ ಮೇಡಮ್. ಇದು ಎಂಟೈರ್ ಸಿಸ್ಟಮೇ ವರ್ಸ್ಟ್ ಅನ್ಸುತ್ತೆ ಮೇಡಮ್. ವರ್ಸ್ಟ್ ಅಂತ ಅನ್ನಿಸ್ಬಿಡತ್ತೆ. ಈ ತರ ಸಮಸ್ಯೆಗಳಾಗದೇ ಇರೋ ತರ ನೋಡ್ಕೋಬೇಕಿತ್ತು. ಸಮಸ್ಯೆ ಆದ್ಮೇಲೆ ನಾವು ಒಂದು ನಿರ್ಧಾರ ತಗೋತೀವಿ ಅನ್ನೋದು ಅದು ಬೇರೆ ಅಲ್ವಾ? ಅಲ್ಲ ಮೇಡಮ್, 2024 ಹಂಗೆ ಅಂದ್ರು ಮೇಡಮ್. ಈಗ NTA ಒಂದ್ ಸ್ಟೆಪ್ ಮುಂದಿರ್ತಾರ, ಎಲ್ಲಾ ಪೂರ್ತಿ ಸೆಕ್ಯೂರಿಟಿ ಲೆವೆಲ್ ಆಗಿರುತ್ತೆ ಅಂತ ಅಂದ್ರು ಮೇಡಮ್. ಇದು ಹಂಗ್ ನೋಡಿದ್ರೆ ಮೇಡಮ್, ಸೆಂಟ್ರಲ್ ಗೌರ್ಮೆಂಟ್ ಕಿನ್ನ ನಮ್ KA ಬಾಳ ಬೆಸ್ಟ್ ಅನಿಸ್ತು ಮೇಡಮ್. ಓಕೆ. ಏನ್ ಮೇಡಮ್, ಅಷ್ಟೆಲ್ಲ ಮೆಜರ್ ಆದ್ರೂ 5 ದಿನ ಮೊದ್ಲೇ ನೀಟ್ ಪೇಪರ್ ಲೀಕ್ ಆಗೈತೆ ಅಂದ್ರೆ ಏನ್ ಮಾಡಕತ್ತಾರ ಮೇಡಮ್? ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯೋ ಇಂಥ ಪರೀಕ್ಷೆಗಳ ಬಗ್ಗೆ ಮತ್ತೊಂದಷ್ಟು ಗಮನ ಹರಿಸ್ಬೇಕಲ್ವಾ? ಅಲ್ಲ ಮೇಡಮ್, 1 ಅಲ್ಲ 2 ಅಲ್ಲ 22 ಲಕ್ಷ ಮೇಡಮ್. ಹೌದು 23 ಲಕ್ಷ ಸ್ಟೂಡೆಂಟ್ಗಳು ಬರ್ತಿದ್ದಾರೆ. ಏನ್ ಮಾಡಕತ್ತಿದ್ದಾರೆ ಮೇಡಮ್? ಅಲ್ಲ, ಈಗ ರೀ ಎಕ್ಸಾಮ್ ಅಂದ್ರೂ ಕಷ್ಟ ಅಲ್ವಾ? ಒಂದ್ಸಲ ಓದಾದ್ಮೇಲೆ ತಲೆಯಿಂದ ಭಾರ ಇಳಿಸ್ಬಿಟ್ಟಿರ್ತಾರೆ. ಈಗ ಮತ್ತೆ ಪ್ರಿಪೇರ್ ಮೇಡಮ್, ಈಗ ಪ್ರಿಪೇರ್ ಆದ್ರೂ ಅಷ್ಟ್ ಮಾರ್ಕ್ ಬಂದಷ್ಟು ಈಗ ಬರಂಗಿಲ್ಲ ಮೇಡಮ್. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರ ಅದು ಸೆಕೆಂಡ್ರಿ ಮೇಡಮ್. ನಾನು ಹೇಳ್ತೀನಿ ಮೇಡಮ್, ನನ್ ಈಗ ಮೊನ್ನೆ NTA ಪ್ರಾವಿಷನಲ್ ಕೀ ಪ್ರಕಾರನೇ 580 570 ತನ ಬಂದವ ಮೇಡಮ್ ಮಾರ್ಕ್. ನಮ್ ಭಾಗದಾಗ ಸೀಟ್ ಫಿಕ್ಸ್ ಮೇಡಮ್ ನಂದು. ಬಟ್ ನೀವು ಮಾತಾಡಿದಿರಾ ಇದ್ರ ಬಗ್ಗೆ? ಮತ್ತೆ ರೀ ಎಕ್ಸಾಮ್ನ ನಾವು ಸಪೋರ್ಟ್ ಮಾಡಲ್ಲ, ಮಾಡೋದು ಬೇಡ ಅಂತ ಏನಾದ್ರು ನೀವು ನಿಮ್ಮ ಜೊತೆ ಪರೀಕ್ಷೆ ಬರೆದವ್ರ ಜೊತೆ ಮಾತಾಡಿದಿರಾ? ಮಾತಾಡಿದ್ವಿ ಮೇಡಮ್. ಅವರು ಎಲ್ಲ ಶಾಕ್ನಾಗಿದ್ದಾರೆ ಮೇಡಮ್. ಈಗೆಲ್ಲ ಫೋನ್ ಮಾಡಕತ್ತಾರ ಮೇಡಮ್ ಹಂಗೆ ಕಂಟಿನ್ಯೂ. ಈಗ ಎಲ್ಲ ಚೆನ್ನಾಗಿ ಸ್ಕೋರ್ ಬಂದಿರೋದೇ ಮಾಡಕತ್ತಾರ ಮೇಡಮ್ ಫೋನ್. ಏನ್ ಮಾಡ್ಬೇಕು ಈಗ, ಏನ್ ಮಾಡ್ಬೇಕು? ಓಕೆ. ಅಲ್ಲ, ಅದು ಹೌದು ನೀವು ಹೇಳೋದು. ಯಾವುದೋ ಒಂದು ಭಾಗದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅಂದ್ರೆ ನಾವ್ಯಾಕೆ ಅದಕ್ಕೆ ಬೆಲೆ ತೆರಬೇಕು ಅಂತ. ಬಟ್ ಅದೇ ಮೇಡಮ್, ವಾಟ್ಸ್ಆಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಕ್ವಶನ್ ಪೇಪರ್ ನ ಶೇರ್ ಮಾಡಿದ್ದಾರೆ ಇವರು ಅಂತ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗಿದ್ಯೇನೋ ಅದು ಗೊತ್ತೇ ಆಗಲ್ಲ. ಪ್ರಿಂಟ್ ಮಾಡಿ ಹಂಚಿದ್ದಾರೆ ಅಂದ್ರೆ ಅದು ಬೇರೆ. ಓಕೆ, ನಾನ್ ನಿಮ್ಮ ಈ ಸ್ಟೇಟ್ಮೆಂಟ್ ನ ಸ್ಕ್ಯಾನ್ ಮಾಡ್ತೀನಿ ಮೇಡಮ್. ಈಗ ನೀವು ಸೈಬರ್ ಇಂದ ಎಲ್ಲ ಚೆಕ್ ಮಾಡ್ಲಿ ಮೇಡಮ್, ಯಾರ್ಯಾರು ಅದ್ರಾಗ ಹೋಗಿತ್ತು ಯಾರ್ಯಾರೆಲ್ಲ ಗೊತ್ತಾಗುತ್ತಲ್ರಿ ಮೇಡಮ್ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ. ಮೇಡಮ್, ಇಂಡಿಯಾ ಏನ್ ಅಷ್ಟು ಬ್ಯಾಕ್ ಐತ್ ಮೇಡಮ್ ಸೈಬರ್ ಒಳಗ. ಬಟ್ ಅದನ್ನೆಲ್ಲ ಸರಿಪಡಿಸೋಕೆ ಒಂದಷ್ಟು ಸಮಯ ಆಗತ್ತೆ. ಆಮೇಲೆ ಒಂದು ವರ್ಗದ ವಿದ್ಯಾರ್ಥಿಗಳು ಏನಂತಾರೆ ಅಂದ್ರೆ ಮತ್ತೆ ಪರೀಕ್ಷೆ ಬರೀಲಿ, ಮತ್ತೆ ಕಟ್ನಿಟ್ಟಾಗಿ ಪರೀಕ್ಷೆ ಬರೆಸಿ ನೀವು, ಸೊ ಟ್ರಾನ್ಸ್ಪರೆಂಟ್ ಆಗಿರ್ಲಿ ಅಂತ. ಇಲ್ಲ ಮೇಡಮ್, ಈಗ ಹೆಂಗಾಗುತ್ತೆ ಅಂದ್ರೆ ಮೇಡಮ್, ಈಗ 2024 ಹಿಂಗ ಆಯ್ತು ಮೇಡಮ್. ಬಿಹಾರ್ ಸೈಡ್ ಆ ಕಡೆ ಎಲ್ಲ ಅವಾಗ ಏನ್ ಮಾಡಿದ್ರು ಮೇಡಮ್, ಅದು ಯಾವ ಭಾಗದಾಗ ಆಗಿತ್ತು ಅದೊಂದು 15-16 ಡಿಸ್ಟಿಕ್ ಅಲ್ಲಿ ಅಷ್ಟೇ ಮಾಡಿ ಇದು ಮಾಡಿದ್ರ ಮೇಡಮ್. ಅದ್ರಂಗ ಮಾಡ್ಲಿ ಮೇಡಮ್, ಅದ್ರಂತೆ ಮಾಡಿ ಅಂತ ನೀವು ಹೇಳ್ತಾ ಇರೋದು ಈಗ. ಅಷ್ಟೇ ಮೇಡಮ್. ಎಲ್ಲರೂ ಬರೆಯೋದು ಯಾವನ ಹೇಳ ಮೇಡಮ್, ಯಾರೋ 4 ಮಂದಿ ಮಾಡಿದ ತಪ್ಪಿಗೆ ಇಡೀ ಸ್ಟೇಟ್ ಇಡೀ ಆಲ್ ಓವರ್ ಇಂಡಿಯಾನೇ ಮಾಡೋದು ಯಾವ ನ್ಯಾಯ ಮೇಡಮ್? ಈಗ ನೀವು ಹೇಳ್ತಾ ಇರೋದು ಎಲ್ಲಿ ಸಮಸ್ಯೆ ಆಗಿದ್ಯೋ ಅಲ್ಲಿ ಚೆಕ್ ಮಾಡಿ, ಎಲ್ಲೆಲ್ಲಿ ಹೋಯ್ತು ಕ್ವೆಶ್ಚನ್ ಪೇಪರು ಅಲ್ವಾ, ಆ ಭಾಗದಲ್ಲಿ ಪರೀಕ್ಷೆ ಮಾಡಿಸಿ ಎಲ್ಲ ಕಂಪ್ಲೀಟ್ ಮಾಡ್ಲಿ ಮೇಡಮ್. ಅದ್ರಾಗ ಏನೈತಿ ಇವ್ರು ಇವಾಗ ಒಪ್ಸಿ ಯಾರಿಗಾದ್ರೂ ಒಪ್ಸಿ ಮೇಡಮ್, ಅದೇನೈತಿ ಇನ್ವೆಸ್ಟಿಗೇಷನ್ ಆಗ್ಲಿ ಮೇಡಮ್. ಈಗ ಲೀಕ್ ಆಗದೆ ಇರೋ ಕಡೆ ಇವರು ಪೇಪರ್ ಬರ್ಸೋದು ಸರಿನಾ ಅಂತ ನನ್ನ ಪ್ರಶ್ನೆ ಮೇಡಮ್, ಅಷ್ಟೇ. ಸೊ ಇದು ನೀವು ಹೇಳ್ತಾ ಇರೋದು? ಮೇಡಮ್, ಈಗ ಆಲ್ರೆಡಿ ನೋಡ್ರಿ ಮೇಡಮ್ 1 ಇಯರ್ ವೇಸ್ಟ್ ಆಗೈತೆ ಮೇಡಮ್ ಡ್ರಾಪ್ ಮಾಡಿ ನಾ. ಈಗ ಮತ್ತೆ ಇದು ಮಾಡಿ ಯಾವ ನ್ಯಾಯ? ಇದರಲ್ಲಿ ಉಪಯೋಗಕ್ಕಿಂತ ಸಮಸ್ಯೆನೇ ಜಾಸ್ತಿ. ಸೊ ಹಂಗಾಗಿ ಮತ್ತೆ ರೀ ಎಕ್ಸಾಮ್ ಬೇಡ ಅಂತ ನೀವು ಹೇಳ್ತಿರೋದು?
ಅಷ್ಟೇ ನೋಡ್ರಿ ಮೇಡಮ್. ನಾನ್ ಮಾತ್ರ ರೀ ಎಕ್ಸಾಮ್ ಬೇಡ ಅಂತಾನೆ ಹೇಳೋದು. ನೋಡೋಣ, ಪರೀಕ್ಷೆ ಮತ್ತೆ ವಾಪಸ್ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಅಂತೂ ನಿರ್ಧಾರ ಮಾಡಿದೆ, ರೀ ಎಕ್ಸಾಮ್ ಮಾಡ್ತೀವಿ ಅಂತ. ಡೇಟ್ ಅನೌನ್ಸ್ ಆಗಿಲ್ಲ, ಅದ್ರ ಮಧ್ಯದಲ್ಲಿ ಬೇರೆ ಏನಾದ್ರೂ ತೀರ್ಮಾನ ಹೊರಗಡೆ ಬರುತ್ತಾ ನೋಡೋಣ. CBI ತನಿಖೆ ನಡೆಸ್ತಾ ಇದೆ ಅಲ್ವಾ? ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು. ಮೆರಿಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದಂತೆ ಮರುಪರೀಕ್ಷೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವು ಕಡೆ ಸೋರಿಕೆ ಆಗಿ ಈಗಾಗಲೇ ನಡೆದ ಪರೀಕ್ಷೆ ರದ್ದಾಗಿದೆ. ಮರುಪರೀಕ್ಷೆ ಮಾಡೋದಕ್ಕೆ ಈಗಾಗಲೇ ನೀಟ್ ಆದೇಶ ಮಾಡಿದೆ. ವಿದ್ಯಾರ್ಥಿಗಳಿಗೆ ಇದರಿಂದ ಸಾಕಷ್ಟು ಅನಾನುಕೂಲ ಆಗುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದರ ಬಗ್ಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿರೋದು. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನಾನುಕೂಲ ಆಗತ್ತೆ ರೀ ಎಕ್ಸಾಮ್ ಮಾಡೋದ್ರಿಂದ. ಮರುಪರೀಕ್ಷೆ ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಕೆಲವು ಕಡೆ ಸೋರಿಕೆಯಾಗಿ ನಡೆದಂತಹ ಪರೀಕ್ಷೆ ರದ್ದಾಗಿರೋದ್ರಿಂದ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ, ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದ ಒಂದು ವರದಿಯ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ, ವಜಾ ಮಾಡಿ, ಮರುಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆಯ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ, ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು, ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತಿದ್ದಾರೆ ಅವ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆ ಆಗಿ ಅವರ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಂಧಿಸುವಂಥದ್ದು, ಕ್ರಮ ವಹಿಸುವಂಥದ್ದನ್ನು ಮಾಡಿ ಈ ಪಾರದರ್ಶಕತೆ, NTA ಏಜೆನ್ಸಿ ಕಂಡಕ್ಟ್ ಮಾಡ್ತಿರೋಂಥ ನೀಟ್ ಎಕ್ಸಾಮಿನ ಪಾರದರ್ಶಕತೆ, ಅಕೌಂಟಬಿಲಿಟಿ ಮತ್ತು ಮೆರಿಟು ಯಾವತ್ತೂ ಏನು ಕಾಂಪ್ರಮೈಸ್ ಆಗದೇನೆ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಆಗಿದೆ. ಯಾಕೆಂದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು, ತಡ ಆಗುವಂಥದ್ದು, ವಿಳಂಬ ಆಗುವಂಥದ್ದು, ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಆದರೂ ಈ ಪರೀಕ್ಷೆಯ ಇಂಟಿಗ್ರಿಟಿ ಅಥವಾ ಇದರ ಮೆರಿಟನ್ನು ಕಾಪಾಡಲಿಕ್ಕೆ, ಮೆರಿಟ್ ಸ್ಟೂಡೆಂಟ್ಗೆ ಅನ್ಯಾಯ ಆಗದ ರೀತಿಯಲ್ಲಿ ಮಧ್ಯಾಹ್ನದ ಅಗ್ರವಾರ್ತೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.